ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತೀಚೆಗಷ್ಟೇ ಕಲಬುರಗಿಯಲ್ಲಿ ಒಬ್ಬ ಶಂಕಿತ ಉಗ್ರನನ್ನ ಬಂಧಿಸಲಾಗಿತ್ತು. ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶಂಕಿತ ಉಗ್ರನನ್ನ ಬಂಧನ ಮಾಡಿರುವಂತಹ ಕೇಸ್ ಗೊತ್ತಾಗ್ತಾ ಇದೆ. ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಪೊಲೀಸರಿಂದ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶಂಕಿತ ಉಗ್ರನ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಉಗ್ರ ಚಟುವಟಿಕೆ ಹಿನ್ನೆಲೆ ಪೊಲೀಸರಿಂದ ತನಿಖೆ ತೀವ್ರಗೊಳಿಸಲಾಗಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಶಂಕಿತ ಉಗ್ರನ ರಣರೋಚಕ ಅಪ್ಡೇಟ್. ತನಿಖೆಯ ವೇಳೆ ಶಂಕಿತ ಉಗ್ರನ ಸ್ಫೋಟಕ ಸತ್ಯಗಳು ರಿವೀಲ್ ಆಗಿದೆ. ಉಗ್ರ ಸಂಘಟನೆಯ ಜೊತೆಗೆ ದಾಳಿಗೆ ಸಂಚನ್ನ ರೂಪಿಸಿದ್ದ ಶಂಕಿತ ಉಗ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟಿಟಿಪಿ ಸಂಘಟನೆಯ ಶಂಕಿತ ಉಗ್ರನನ್ನ ಪೊಲೀಸರು ಬಂಧಿಸಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಪೊಲೀಸರಿಂದ ಆತನನ್ನ ಬಂಧಿಸಲಾಗಿದೆ. ಡಿಸಿಪಿ ನಾರಾಯಣ್ ನೇತೃತ್ವದ ಟೀಮ್ನಿಂದ ಶಂಕಿತ ಉಗ್ರನನ್ನ ವಶಕ್ಕೆ ಪಡೆಯಲಾಗಿದೆ, ಆತನನ್ನ ಬಂಧಿಸಲಾಗಿದೆ. ಇನ್ನ ವೆಸ್ಟ್ ಬೆಂಗಾಲ್ ಮೂಲದ 25 ವರ್ಷದ ಅಸಾಫುಲ್ ಮಲ್ಲಿಕ್ ಶಂಕಿತ ಉಗ್ರ ಅಂತೇಳಿ ಗೊತ್ತಾಗಿದೆ. ಜಿಗಣಿಯಲ್ಲಿ ಈತ ವಾಸ ಮಾಡ್ತಾ ಇದ್ದ. ಅಸಾಫುಲ್ ಮಲ್ಲಿಕ್ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಆತ ಕೆಲಸ ಮಾಡ್ತಾ ಇದ್ದ. ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗುವ ಕಡೆಗಳಲ್ಲಿ ಈತ ದಾಳಿಗಳನ್ನ ಮಾಡೋದಕ್ಕೆ ಸಂಚನ್ನ ರೂಪಿಸ್ತಾ ಇದ್ದ ಅಂತೇಳಿ ಗೊತ್ತಾಗಿದೆ. ಪಾಕಿಸ್ತಾನ, ಭಾರತ ಸೇರಿದಂತೆ ಕೆಲ ದೇಶಗಳನ್ನ ಟಾರ್ಗೆಟ್ ಮಾಡಿದ್ದ ಈತ. ಪಾಕಿಸ್ತಾನಿ ಸೇನೆ ಮೇಲೆ ದಾಳಿಗೆ ಸಂಚನ ರೂಪಿಸಿದ್ದಂತಹ ಉಗ್ರ ಸಂಘಟನೆಗೆ ಈತನಿಗೂ ಕನೆಕ್ಷನ್ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಇದೀಗ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬಂದಿವೆ. ಪಾಕಿಸ್ತಾನ, ಭಾರತ ಸೇರಿದಂತೆ ಕೆಲ ದೇಶಗಳನ್ನ ಈತ ಟಾರ್ಗೆಟ್ ಮಾಡಿದ. ಪಾಕಿಸ್ತಾನಿ ಸೇನೆ ಮೇಲೆ ದಾಳಿಗೂ ಕೂಡ ಸಂಚನ್ನ ರೂಪಿಸಿದ್ದಂತಹ ಉಗ್ರ ಸಂಘಟನೆಯ ಜೊತೆಗೆ ಈತ ಕೈ ಜೋಡಿಸಿದ್ದ. ಇನ್ನು ಖಚಿತ ಮಾಹಿತಿ ಸಿಗ್ತಾ ಇದ್ದಂತೆ ಅದರ ಮೇರೆಗೆ ಆರೋಪಿಯನ್ನ ಈಗ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. 25 ವರ್ಷದ ಅಸಾಫುಲ್ ಮಲ್ಲಿಕ್ ವೆಸ್ಟ್ ಬೆಂಗಾಲ್ ಮೂಲದ ವ್ಯಕ್ತಿ ಈತ. ಸದ್ಯ ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಅದರಲ್ಲೂ ಆತ ಖಾಸಗಿ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದರ ಜೊತೆಗೆ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬಂದಿದೆ. ಆತ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ವೆಸ್ಟ್ ಬೆಂಗಾಲ್ ಮೂಲದ 25 ವರ್ಷದ ಶಂಕಿತ ಉಗ್ರ ಅಸಾಫುಲ್ ಮಲ್ಲಿಕ್ ಅಂತ ಆತನ ಹೆಸರು. ಆತ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದ. ಜೊತೆಗೆ ಖಾಸಗಿ ಕಂಪನಿಯಲ್ಲಿ ಆತ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗುವಂತಹ ಕಡೆಗಳಲ್ಲಿ ದಾಳಿಗಳನ್ನ ಮಾಡೋದಕ್ಕೆ ಈತ ಸಂಚು ರೂಪಿಸ್ತಾ ಇದ್ದ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ. ಇದನ್ನು ಒಳಗೊಂಡಂತೆ ಇನ್ನು ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ರಿವೀಲ್ ಆಗಿದೆ. ಮತ್ತೊಂದು ಕಡೆ ಆತ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಕಂಪನಿ ಏನಿದೆಯಲ್ಲ, ಆ ಕಂಪನಿಲಿ ಆತ ಕೆಲಸ ಮಾಡ್ಕೊಂಡಿದ್ದು. ಅದರ ಜೊತೆಗೇನೆ ಇನ್ನೂ ಒಂದಷ್ಟು ಸಂಚುಗಳನ್ನ ರೂಪಿಸಿದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದೇ ವ್ಯಕ್ತಿ ಅಸಾಫುಲ್ ಮಲ್ಲಿಕ್ ವೆಸ್ಟ್ ಬೆಂಗಾಲ್ ಮೂಲದ 25 ವರ್ಷದ ಉಗ್ರ ಶಂಕಿತ ಈತ. ಮತ್ತೊಂದು ಕಡೆ ಆತ ಒಂದಷ್ಟು ಕಡೆ ದಾಳಿಗಳನ್ನ ಮಾಡೋದಕ್ಕೆ ಸಂಚು ಕೂಡ ರೂಪಿಸಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಟಿಟಿಪಿ ಏನಿದೆ, ಇನ್ನು ಆತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಇನ್ನೂ ಒಂದಷ್ಟು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಈ ಎಲ್ಲೆಲ್ಲಿ ಆತ ಸಂಚನ್ನ ರೂಪಿಸ್ತಾ ಇದ್ದ, ಅದಕ್ಕೆ ಸಂಬಂಧಪಟ್ಟಂತ ಪ್ಲಾನ್ಗಳನ್ನ ಆತ ಮಾಡ್ತಾ ಇದ್ದ, ಮುಸ್ಲಿಮರ ಮೇಲೆ ಎಲ್ಲಿ ದೌರ್ಜನ್ಯವನ್ನ ಎಸಗಲಾಗುತ್ತೆ ಅಂತ ಕಡೆಗಳಲ್ಲಿ
ಆತ ದಾಳಿಯನ್ನ ಮಾಡೋದಕ್ಕೆ ಪಾಕಿಸ್ತಾನ, ಭಾರತ ಸೇರಿದಂತೆ ಇನ್ನು ಒಂದಷ್ಟು ಕೆಲ ದೇಶಗಳನ್ನ ಈತ ಟಾರ್ಗೆಟ್ ಮಾಡಿಕೊಂಡಿದ್ದ. ಅಸಾಫುಲ್ ಮಲಿಕ್ ವೆಸ್ಟ್ ಬೆಂಗಾಲ್ ಮೂಲದ ವ್ಯಕ್ತಿ. ಜಿಗಣಿಯಲ್ಲಿ ಆತ ವಾಸ ಮಾಡ್ತಾ ಇದ್ದಿದ್ದು. ಅಲ್ಲಿ ವಾಸ ಮಾಡಿಕೊಂಡು ಖಾಸಗಿ ಕಂಪ್ನಿ, ಅದೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಆತ ಸೆಕ್ಯೂರಿಟಿ ಗಾರ್ಡಾಗಿ ಸೇರ್ಕೊಂಡಿರ್ತಾನೆ. ಹಗಲೆಲ್ಲ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡೋದು. ಅದಾದ ನಂತರದಲ್ಲಿ ಬೇರೆ ಬೇರೆ ಕಡೆ ದಾಳಿಗಳನ್ನು ಮಾಡೋದಕ್ಕೆ ಆತ ಸಂಚು ರೂಪಿಸ್ತಾ ಇರುವಂಥ ವಿಚಾರ. ಆತನನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಮತ್ತೊಂದು ಕಡೆ ನೋಡಿ, ಆತನನ್ನು ವಶಕ್ಕೆ ಪಡೆದ ನಂತರದಲ್ಲಿ ಆತನ ಹೆಸರು, ಆತ ಯಾರ್ಯಾರ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿದ್ದ ಎಲ್ಲ ವಿಚಾರಗಳು ಕೂಡ ಈಗ ಒಂದೊಂದಾಗಿ ವಿಚಾರಣೆಯ ಸಂದರ್ಭದಲ್ಲಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಕಲಬುರಗಿಯಲ್ಲೂ ಕೂಡ ಶಂಕಿತ ಉಗ್ರರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗಿತ್ತು. ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಏನು ಶಂಕಿತ ಉಗ್ರನನ್ನು ವಶಕ್ಕೆ ಪಡೆಯಲಾಗಿತ್ತಲ್ಲ, ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಶಾಕಿಂಗ್ ವಿಚಾರಗಳು ಗೊತ್ತಾಗಿದೆ. ಮಸೀದಿ ಜನರ ಮೇಲೆ ಪಾಕ್ ಸೇನೆಯಿಂದ ನಡೆಯುವಂತಹ ದೌರ್ಜನ್ಯ, ಇಸ್ರೇಲ್ ಪರವಾಗಿ ಪಾಕಿಸ್ತಾನ ಸೇನೆ ಕೂಡ ಸಹಾಯ ಮಾಡ್ತಿದೆ, ಪ್ಯಾಲೆಸ್ಟೈನ್ ಮುಸಲ್ಮಾನರಿಗೆ ಸಹಾಯ ಮಾಡ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಟಿಟಿಪಿ ಸಂಘಟನೆಯ ಸದಸ್ಯನನ್ನ ಈತ ಪರಿಚಯ ಮಾಡಿಕೊಂಡಿದ್ದ ಅಸಾಫುಲ್ ಮಲಿಕ್. ಅಫ್ಘಾನಿಸ್ತಾನ ದೇಶದ ಇಮ್ರಾನ್ ಅಹಿಂದರ್ ಎಂಬಾತನ ಜೊತೆಗೂ ಕೂಡ ಈತನಿಗೆ ಕನೆಕ್ಷನ್ ಇದೆ, ಆತನೊಟ್ಟಿಗೆ ನಂಟಿದೆ. ಆ ಸಂಘಟನೆಯೊಂದಿಗೆ ಸೇರಿ ಪಾಕ್ ಸೇನೆ ಭಾರತದ ಮೇಲೂ ಕೂಡ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತೇಳಿ ಈತ ಸಂಚು ರೂಪಿಸ್ತಾ ಇರುವಂತ ವಿಚಾರ ಗೊತ್ತಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟ್ ಅನ್ನು ಕೂಡ ಮಾಡಿಸ್ಕೊಂಡು ವೀಸಾಗೂ ಕೂಡ ಈತ ಅರ್ಜಿ ಹಾಕಿರೋದು ಗೊತ್ತಾಗಿದೆ. ಕಾರಣಾಂತರಗಳಿಂದ ಅಫ್ಘಾನಿಸ್ತಾನಕ್ಕೆ ಹೋಗೋದಕ್ಕೆ ಈತನಿಗೆ ಆಗಿರಲಿಲ್ಲ. ಇದೆಲ್ಲವೂ ಕೂಡ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ, ತನಿಖೆಯನ್ನ ಚುರುಕುಗೊಳಿಸಿದಂಥ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ರಿವೀಲ್ ಆಗಿದೆ. ಆತ ಈ ಪಾಸ್ಪೋರ್ಟ್ ಅನ್ನು ಮಾಡಿಸ್ಕೊಂಡು ವೀಸಾ ಕೂಡ ಅಪ್ಲೈ ಮಾಡಿದ. ಬಟ್ ಏನೋ ಸಮ್ ರೀಸನ್ಸಿಗೆ ಆತ ಅಫ್ಘಾನಿಸ್ತಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಭಾರತದ ಮೇಲೂ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಆತ ಸಂಚು ರೂಪಿಸಿರುತ್ತ. ಇದೆಲ್ಲವೂ ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಆನೇಕಲ್ನಿಂದ ಅಂಬರೀಶ್ ಕೂಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಂಜುನಾಥ್, ಈ ಶಂಕಿತ ಉಗ್ರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿದೆ. ಯಾರ್ಯಾರ ಜೊತೆಗೆ ಈತ ನಂಟಿಟ್ಕೊಂಡಿದ್ದ, ಏನೆಲ್ಲ ಮಾಹಿತಿಗಳು ಗೊತ್ತಾಗಿದೆ ಮಂಜುನಾಥ್? ಪ್ರಭು, ಬೆಂಗಳೂರಿಗೆ ಏನು ಉತ್ತರ ಭಾರತ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್, ಬಿಹಾರ್ ಈ ಕಡೆಯಿಂದ ಬರ್ತಕ್ಕಂಥ ಒಂದಷ್ಟು ಜನ ಉದ್ಯೋಗ ಅರಸಿ ಏನು ಬರ್ತಾರೆ, ಅವರು ಇಲ್ಲಿ ಉದ್ಯೋಗದ ಜೊತೆಗೆ ಬೇರೆ ಬೇರೆ ಯಾವ ರೀತಿಯಾಗಿ ಚಟುವಟಿಕೆಗಳಲ್ಲಿ, ಉಗ್ರ ಚಟುವಟಿಕೆಗಳಲ್ಲಿ ಲಿಂಕನ್ನು ಹೊಂದಿದ್ದಾರೆ. ಒಂದು ರೀತಿಯಾಗಿ ಸ್ಲೀಪರ್ ಸೆಲ್ಗಳ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಈಗ ಹೆಬ್ಬಗೋಡಿ ಪೊಲೀಸರಿಂದ ಬಂಧನಕ್ಕೊಳಗಾಗಿರ್ತಕ್ಕಂಥ ಅಸಾಫುಲ್ ಮಲ್ಲಿಕ್ಗೆ ಎಕ್ಸಾಂಪಲ್. ಈತ ವೆಸ್ಟ್ ಬೆಂಗಾಲ್ ಮೂಲದವರಾಗಿದ್ದಾರೆ. ಸುಮಾರು 2-3 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಾನೆ. ಬೆಂಗಳೂರಿಗೆ ಬಂದು ಮೊದಲಿಗೆ ಬೆಂಗಳೂರು ಸಿಟಿಯ ಕೆಲವೊಂದು ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದ. ಆದರೆ ಬೆಂಗಳೂರು ಹೃದಯ ಭಾಗದಲ್ಲಿ ಆತನಿಗೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಒಂದು ಕಷ್ಟದ ವಾತಾವರಣ ನಿರ್ಮಾಣ ಆಗಿತ್ತು. ಹಾಗಾಗಿ ಹೊರವಲಯಕ್ಕೆ ಹೋಗ್ತಾನೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಸಹ ಮಾಡ್ತಕ್ಕಂಥ ಒಂದು ಆಯ್ಕೆಯನ್ನು ಮಾಡ್ಕೊಳ್ತಾನೆ. ಸೆಕ್ಯೂರಿಟಿಯನ್ನು ಕೆಲಸವನ್ನು ಮಾಡ್ತಾ ಈತ ಒಂದು ಉಗ್ರ ಸಂಘಟನೆಗಳೊಂದಿಗೆ ಸಂಪರ್ಕವನ್ನು ಸಾಧಿಸಿರ್ತಕ್ಕಂಥದ್ದು ಪೊಲೀಸರ ತನಿಖೆ ವೇಳೆ. ಜೊತೆಗೆ ಆತನ ಬಂಧನ ಮಾಡೋಕ್ಕಿಂತ ಮುಂಚಿತವಾಗಿ ಸಿಕ್ಕಂಥ ಖಚಿತ ಮಾಹಿತಿ ಆಧಾರದ ಮೇಲೆ ಹೆಬ್ಬಗೋಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಕಾಂತ್ ನಾಯಕ್ ಅವರ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡಿ ಆತನನ್ನು ಸುತ್ತುವರಿದು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಆತನಿಂದ ವಶಪಡಿಸ್ಕೊಂಡಂಥ ಮೊಬೈಲ್ ಇರ್ಬೋದು ಅಥವಾ ಬೇರೆ ಬೇರೆ ಡಿವೈಸ್ಗಳೇನಿದೆ ಅದನ್ನು ಪರಿಶೀಲನೆ ಮಾಡಿದಾಗ ಈತ ಆಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು
TTP ಅಂತಕ್ಕಂಥ ಒಂದು ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾನೆ. ಅಲ್ಲಿರ್ತಕ್ಕಂಥ ಆ ಸಂಘಟನೆಯ ಮುಖ್ಯಸ್ಥ ಏನು ಮನ್ಸೂರ್ ಐದರ್ ಅಂತಕ್ಕಂಥವನ ಜೊತೆಗೆ ಈತ ಸಂಪರ್ಕ ಸಾಧಿಸಿದ್ದು ಹೇಗೆ ಅನ್ನೋದಾದರೆ ಫೇಸ್ಬುಕ್ ಮುಖಾಂತರ ಫೇಸ್ಬುಕ್ನಲ್ಲಿ ರಿಕ್ವೆಸ್ಟನ್ನು ಕಳಿಸ್ತಕ್ಕಂಥದ್ದು. ಈ ಆತನನ್ನು ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಮುಂಚಿತವಾಗಿ ಆತನಿಗೆ ಯಾರ್ಯಾರು ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಸಹ ಮುಂದುವರಿಸಿರ್ತಕ್ಕಂಥದ್ದು. ಇಲ್ಲಿ ಹೇಳಿಕೆಯಲ್ಲಿ ಇಂತಹವರಿಗೆ ಅಂದರೆ ಬಿಹಾರ ಅಥವಾ ವೆಸ್ಟ್ ಬೆಂಗಾಲ್ ಅವ್ರ ಕಡೆಯಿಂದ ಬಂದಂಥ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೆಲಸವನ್ನು ಕೊಡ್ತಾರೆ. ತುಂಬ ಕಡಿಮೆ ಸಂಬಳ ಇರುತ್ತೆ. ಬರ್ತಕ್ಕಂಥ ಸಂಬಳವನ್ನು ಅವರು ಮನೆಗೂ ಕಳಿಸ್ಬೇಕು, ಜೊತೆಗೆ ಇಲ್ಲಿ ಜೀವನವನ್ನು ಸಹ ನಿರ್ವಹಣೆ ಮಾಡಬೇಕು. ಇದರ ನಡುವೆ ಈ ರೀತಿಯಾಗಿ ಇವನ ಮೇಲೆ ಇನ್ನು ಅಸಾಫುಲ್ ಮಲ್ಲಿಕ್ ಅವರಿಗೆ ಏನು ಯಾವ ರೀತಿಯಾಗಿ ಉಗ್ರ ಸಂಘಟನೆಗೆ ಸೇರಬೇಕು ಅಂತಕ್ಕಂಥ ಒಂದು ಮನಸ್ಸು ಬರುತ್ತೆ ಅನ್ನೋದಾದರೆ ಪಾಕಿಸ್ತಾನದ ಮಸೀದಿಗಳ ಮೇಲೆ ಅಲ್ಲಿನ ಸೇನೆಯೇ ದಾಳಿ ಮಾಡ್ತಾ ಇದೆ, ಮುಸ್ಲಿಮರನ್ನು ಗುಂಡಿಕ್ಕಿ ಕೊಲ್ಲುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ನೋಡಿದಂಥ ಈತ ಏನು ಅವರ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಉಗ್ರ ಸಂಘಟನೆ ಏನು TTP ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕವನ್ನು ಬೆಳೆಸ್ತಕ್ಕಂಥದ್ದು. ಅವರು ಮೊದಲಿಗೆ ಸಂಪರ್ಕ ಸಾಧಿಸಿರ್ತಾರೆ ಅಥವಾ ಅವರಿಗೆ ಆಹ್ವಾನವನ್ನು ಅಫ್ಘಾನಿಸ್ತಾನಕ್ಕೆ ಬರೋದಕ್ಕೆ, ಅಲ್ಲಿ ಆತನಿಗೆ ತರಬೇತಿಯನ್ನು ಕೊಡೋದಕ್ಕೆ ಆ ಉಗ್ರ ಸಂಘಟನೆಯ ಏನು ಸದಸ್ಯರಾಗಿರ್ತಕ್ಕಂಥ ಇಮ್ರಾನ್ ಐದರ್ ಆಹ್ವಾನವನ್ನು ಸಹ ಕೊಟ್ಟಿರ್ತಾನೆ. ಅದರಂತೆ ಈತ ಏನು ಇಲ್ಲಿನ ಬೆಂಗಳೂರಿನ ಒಂದು ಗುರುತಿನ ಚೀಟಿ ಇರ್ಬೋದು ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸನ್ನು ಬಳಸ್ಕೊಂಡು ವೀಸಾವನ್ನು ಏನು ಅಫ್ಘಾನಿಸ್ತಾನಕ್ಕೆ ಹೋಗೋದಕ್ಕೆ ವೀಸಾವನ್ನು ಸಹ ಅಪ್ಲೈ ಮಾಡಿರ್ತಾನೆ. ಆದರೆ ಆರ್ಥಿಕವಾಗಿ ಎದುರಾದಂಥ ಕೆಲವೊಂದು ಸಮಸ್ಯೆಗಳಿಂದ ಆತ ಅಲ್ಲಿಗೆ ಹೋಗುವಂಥ ಅವಕಾಶವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಇನ್ನು ಈತ ಉಗ್ರ ಸಂಘಟನೆಗೆ ಸಂಪರ್ಕದಲ್ಲಿದ್ದ ನಿರಂತರವಾಗಿದ್ದ ಅನ್ನೋದಕ್ಕೆ ಆತನ ಮೊಬೈಲನ್ನು CDR ಚೆಕ್ ಮಾಡಿದಾಗ ಕಾಲ್ ಡೀಟೇಲ್ಸ್ ಇರ್ಬೋದು, ಜೊತೆಗೆ ಆಡಿಯೋ ರೆಕಾರ್ಡಿಂಗ್ಸ್ ಇರ್ಬೋದು, ಇವೆಲ್ಲವೂ ಸಹ ಸಿಕ್ಕಿದೆ. ಜೊತೆಗೆ ಬೇರೆ ಬೇರೆ ಯುವಕರ ಮನವೊಲಿಸುವಂಥ ಬೇಕಾದಂಥ ಕೆಲವೊಂದು ಲೇಖನಗಳು ಅವರ ಒಂದು ಕನ್ವರ್ಟ್ ಆಗೋದಕ್ಕೆ ಅಂದರೆ ಉಗ್ರ ಸಂಘಟನೆಗೆ ಕನ್ವರ್ಟ್ ಆಗೋದಕ್ಕೆ ಪ್ರಚೋದಿತವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಭಾಷಣಗಳನ್ನು ಮಾಡ್ತಕ್ಕಂಥ ಕೆಲವೊಂದು ಪತ್ರಗಳು ಸಹ ಆತನ ಬಳಿ ಸಿಕ್ಕಿದ್ದಾವೆ ಅಂತಕ್ಕಂಥ ಮಾಹಿತಿ ಈಗ ಹೆಬ್ಬಗೋಡಿ ಪೊಲೀಸರಿಂದ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿಗೆ ಬಂದಂಥ ಈತ ಅಸಾಫುಲ್ ಮಲ್ಲಿಕ್ ಏನಿದ್ದ ಆತನಿಗೆ ಕೆಲಸ ಕೊಡಿಸೋದಿರ್ಬೋದು, ಉಗ್ರ ಸಂಘಟನೆಗೆ ಸಂಪರ್ಕ ಸಾಧಿಸೋದಕ್ಕೆ ಅವಕಾಶ ಇರ್ಬೋದು, ಇವೆಲ್ಲ ಯಾರು ಸಹಾಯ ಕೊಟ್ಟು ಅನ್ನೋದ್ರ ಬಗ್ಗೆ ಮತ್ತಷ್ಟು ತನಿಖೆಯನ್ನ ಕೈಗೊಂಡಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇನ್ನು ಪಾಕಿಸ್ತಾನ ಸೇನೆ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಆತನ ಮೊಬೈಲ್ನಲ್ಲಿ ಮೆಸೇಜ್ಗಳು ಪತ್ತೆಯಾಗಿದೆ. ಸಂಘಟನೆಯ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆತ ಪೋಸ್ಟ್ಗಳನ್ನು ಹಾಕ್ತಾ ಇದ್ದ. ಅಫ್ಘಾನಿಸ್ತಾನಕ್ಕೆ ಹೋಗಿದ್ರೆ ಟ್ರೈನಿಂಗ್ ಆಗಿ ಮತ್ತೆ ಭಾರತಕ್ಕೆ ಬರ್ತಾ ಇದ್ದ. ಇಲ್ಲಿಗೆ ಬಂದು ವಿಧ್ವಂಸಕ ಕೃತ್ಯ ಎಸಗುವ ಸಾಧ್ಯತೆ ಇತ್ತು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಶಂಕಿತ ಉಗ್ರ 2ನೇ ಬಾರಿಗೆ ಬೆಂಗಳೂರು ನಗರಕ್ಕೆ ಬಂದು ನೆಲೆಸಿದ್ದ. ಶಂಕಿತ ಉಗ್ರನ ಜೊತೆಯಲ್ಲಿ ಆತನೊಟ್ಟಿಗೆ ಆತನ ರೂಮ್ನಲ್ಲಿ ಮತ್ತೊಬ್ಬ ವ್ಯಕ್ತಿಯೂ ಕೂಡ ಇದ್ದ. ಆತನು ಕೂಡ ವೆಸ್ಟ್ ಬೆಂಗಾಲ್ ಮೂಲದವನು, ಆದರೆ ಆತ ಎಸ್ಕೇಪ್ ಆಗಿದ್ದಾನೆ. ಕೆಲ ಸಂಘಟನೆಗಳಿಗೆ ಅಸಾಫುಲ್ ಮಲ್ಲಿಕ್ ಹಣವನ್ನು ಕೂಡ ಹಾಕಿರುವಂತ ವಿಚಾರ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡುವಾಗ ಈ ಉಗ್ರ ಸಿಕ್ಕಿ ಬಿದ್ದಿದ್ದಾನೆ. 1 ತಿಂಗಳಿನಿಂದ ಆತನನ್ನ ಫಾಲೋ ಅಪ್ ಮಾಡಿ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಹೆಬ್ಬಗೋಡಿ ಪೊಲೀಸರಿಂದ ಶಂಕಿತ ಉಗ್ರನನ್ನ ಬಂಧಿಸಲಾಗಿರೋದು. ಶಂಕಿತ ಉಗ್ರನನ್ನ ಹೆಚ್ಚಿನ ತನಿಖೆಗೆ ಸದ್ಯ ಪೊಲೀಸರು ಒಳಪಡಿಸಿದ್ದಾರೆ. ಹೆಬ್ಬಗೋಡಿ ಪೊಲೀಸರ ವಿಚಾರಣೆಯಲ್ಲಿ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ. ವಿಡಿಯೋ ವಶಕ್ಕೆ ಪಡೆದು ಈಗ FSLಗೆ ರವಾನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಎಸ್ ಅಂಬರೀಶ್, ಈಗ ಒಂದ್ ಕಡೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇತ್ತು. ಈಗ ಆತ ಯಾವಾಗಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ, ಜೊತೆಗೆ ಆತನೊಟ್ಟಿಗೆ ಮತ್ತೊಬ್ಬ ವ್ಯಕ್ತಿ ಇದ್ನಲ್ಲ, ಆತನ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ? ಜೊತೆಗೆ ಆತ ಎಲ್ಲಿ ಉಳ್ಕೊಂಡಿದ್ದ, ಏನೇನು ಮಾಹಿತಿ ಸಿಕ್ಕಿದೆ ಆ ಶಂಕಿತ ಉಗ್ರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬರೀಶ್? ಹೌದು ರಾಮ, ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಹೆಬ್ಬಗೋಡಿ ಪೊಲೀಸರು ಶಂಕಿತ ಉಗ್ರ ಅಸಾಫುಲ್ ಮಲ್ಲಿಕ್ ಏನು ಬಂಧನ ಮಾಡಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಏನಿದ್ದಾನೆ, ಈತನ ಸಂಪೂರ್ಣ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಈತ ಕಳೆದ 5-6 ವರ್ಷಗಳಿಂದ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನಾಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಕೋವಿಡ್ ಸಂದರ್ಭದಲ್ಲಿ ಆತ ಮತ್ತೆ
ವೆಸ್ಟ್ ಬೆಂಗಾಲ್ಗೆ ಹೋಗಿರ್ತಾನೆ. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಇರ್ತಾನೆ. ಈಗ ಕಳೆದ 1.5 ವರ್ಷದ ಬಳಿಕ ಏನಂತಂದ್ರೆ ಈಗ ಮತ್ತೆ ಬೆಂಗಳೂರಿಗೆ ಬಂದು ಜಿಗಣಿಯಲ್ಲಿ ವಾಸ ಇರ್ತಾನೆ. ಜಿಗಣಿಯಲ್ಲಿ ವಾಸ ಇದ್ಕೊಂಡು ಅಲ್ಲಿಯ ಒಂದು ಸ್ಥಳೀಯವಾದಂತಹ ಏನು ಪ್ರತಿಷ್ಠಿತ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಈತ ಏನಂತಂದ್ರೆ ಆತನ ಜೊತೆಗೆ ಮತ್ತೊಬ್ಬ ವೆಸ್ಟ್ ಬೆಂಗಾಲ್ ಮೂಲದವನು ಕೂಡ ಅವನ ಜೊತೆಗೆ ರೂಮ್ ನಲ್ಲಿ ಏನು ವಾಸ ಮಾಡ್ತಿದ್ರು ಎನ್ನುವಂಥದ್ದು ಈಗ ಏನು ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತಹ ಮಾಹಿತಿ. ಈತ ಏನಂತಂದ್ರೆ ಏನು ಕೆಲವೊಂದು ವಿಧ್ವಂಸಕ ಕೃತ್ಯಗಳನ್ನ ಎಸಗೋದಕ್ಕೆ ಮತ್ತೆ ಜೊತೆಗೆ TTP ಸಂಘಟನೆ ಏನಿದೆ, ಈ TTP ಸಂಘಟನೆ ಜೊತೆಗೆ ನಿರಂತರವಾದಂತಹ ಸಂಪರ್ಕವನ್ನ ಹೊಂದಿರ್ತಾನೆ. ಅಫ್ಘಾನಿಸ್ತಾನದ ಇಮ್ರಾನ್ ಏನಿದ್ದಾನೆ, ಈತನ ಜೊತೆಗೆ ಏನು ಅಲ್ಲಿಗೆ ಹೋಗಿ ಟ್ರೈನ್ ಮಾಡ್ಕೊಂಡ್ ಬರೋದಕ್ಕೆ ಇದೆಲ್ಲದಕ್ಕೂ ಕೂಡ ಒಂದು ಸ್ಕೆಚ್ ಅನ್ನ ಹಾಕಿರ್ತಾನೆ. ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಪಾಸ್ಪೋರ್ಟ್ ವೀಸಾವನ್ನ ಏನು ಅಪ್ಲೈ ಮಾಡಿರ್ತಾನೆ. ಆದ್ರೆ ಕಾರಣಾಂತರಗಳಿಂದ ಆತ ಹೋಗಿರಲ್ಲ. ಪೊಲೀಸರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆತ ಫೇಸ್ಬುಕ್ ನಲ್ಲಿ ಮತ್ತೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಂಘಟನೆಗೆ ಏನು ಸೇರ್ಕೊಳ್ಳೋದಕ್ಕೆ ಪ್ರೇರೇಪಿಸ್ತಾ ಇರ್ತಾನೆ. ಜೊತೆಗೆ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ಲಿಕ್ಕೆ ಎಲ್ಲದಕ್ಕೂ ಏನು ಸಂಚಲನ ರೂಪಿಸಿರ್ತಾನೆ. ಇದ್ರ ಬಗ್ಗೆ ಏನಂತಾರೆ ಹೆಬ್ಗೋಡಿ ಪೊಲೀಸರಿಗೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ DCP ನಾರಾಯಣ ಏನಿದ್ದಾರೆ, ಇವರ ನೇತೃತ್ವದ ತಂಡ ಏನಿದೆ, ಹೆಬ್ಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್, ಇವರೆಲ್ಲರೂ ಕೂಡ ಮಾನಿಟರಿಂಗ್ ಮಾಡ್ತಿರ್ತಾರೆ. ಆತನ ಚಲನವಲನ ಆಗಿರ್ಬೋದು, ಆತ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಒಂದು ವಿಧ್ವಂಸಕ ಕೃತ್ಯ ಮತ್ತೆ ಏನು ಶಂಕಿತ ಉಗ್ರ ಯಾವ ರೀತಿಯಾಗಿ ಒಂದು ಸಂಘಟನೆ ಏನಿದೆ ಇದ್ರ ಸಂಬಂಧಪಟ್ಟಾಗ ಎಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮಾಹಿತಿಯನ್ನ ಕಲೆ ಹಾಕ್ತಂತ ಸಂದರ್ಭದಲ್ಲಿ ಈತನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿ ಬೊಮ್ಮಸಂದ್ರದಲ್ಲಿ ಆತನನ್ನ ವಶಕ್ಕೆ ಪಡೆದು ಆತನ ಮೊಬೈಲ್ ಮತ್ತೆ ಆತನ ಬಳಿ ಇದ್ದಂತ ಏನು ಎಲ್ಲಾ ಡಾಕ್ಯುಮೆಂಟ್ ಅನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಈತನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಿಗ್ತದೆ. ಮುಸ್ಲಿಮರಿಗೆ ಎಲ್ಲಿ ದೌರ್ಜನ್ಯವನ್ನ ಮಾಡ್ತಿರ್ತಾರೆ, ಪಾಕಿಸ್ತಾನ ಆಗ್ಬೋದು ಮತ್ತೆ ಏನು ಭಾರತ ಆಗ್ಬೋದು, ಇನ್ನಿತರೆ ದೇಶಗಳ ಮೇಲೆ ಏನು ದಾಳಿಯನ್ನ ಮಾಡ್ಲಿಕ್ಕೆ ಸಂಚಲನ ರೂಪಿಸಿದ್ದ ಎನ್ನುವಂಥದ್ದು ಕೂಡ ಏನು ಪ್ರಾಥಮಿಕವಾಗಿ ಪೊಲೀಸರ ತನಿಖೆಯಿಂದ ಏನು ಹೊರಬಂದಿರುವಂತದ್ದು. ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ಈಗಾಗಲೇ ಇನ್ನೂ ಹೆಚ್ಚಿನ ತನಿಖೆಗೆ ಏನು ಒಳಪಡಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಜಿಗಣಿಯಲ್ಲಿ ಆತನ ಜೊತೆಗೆ ಇನ್ನೊಬ್ಬ ಏನು ವ್ಯಕ್ತಿ ಏನಿದ್ದ ವೆಸ್ಟ್ ಬೆಂಗಾಲ್ ಮೂಲದವನು, ಈತ ಏನು ಅರೆಸ್ಟ್ ಆಗ್ತಿದ್ದಂಗೆ ಏನು ಅಸಾಫುಲ್ ಮಲ್ಲಿಕ್ ಏನು ಬಂಧನ ಮಾಡ್ತಾರೆ ಪೊಲೀಸರು. ಬಂಧನ ಮಾಡ್ತಿದ್ದಂಗೆ ಆತ ಏನು ಎಸ್ಕೇಪ್ ಆಗಿರುವಂತದ್ದು. ಪೊಲೀಸರು ಆತನ ಜಾಡನ್ನು ಕೂಡ ಹಿಡಿದು ಈಗ ಆತನ ಬಂಧನಕ್ಕೂ ಕೂಡ ಏನು ಬಲೆಯನ್ನ ಬೀಸಿರುವಂತದ್ದು. ಇದು ಏನಂತಂದ್ರೆ ಈಗ ಹೆಚ್ಚಿನ ತನಿಖೆಗೆ ಒಳಪಡಿಸಿರೋದ್ರಿಂದಾಗಿ ಈತ ಎಲ್ಲೆಲ್ಲಿ ಏನಾದ್ರು ವಿಧ್ವಂಸಕ ಕೃತ್ಯಕ್ಕೆ ಏನಾದ್ರು ಸಂಚಲನ ರೂಪಿಸಿದ್ದ ಅನ್ನುವಂಥದ್ದು ಇನ್ನಷ್ಟೇ ಏನು ತಿಳಿದು ಬರ್ಬೇಕಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ಅಂಡ್ ಥ್ಯಾಂಕ್ ಯು ಮಂಜುನಾಥ್, ಇಬ್ಬರಿಗೂ ಕೂಡ ಥ್ಯಾಂಕ್ ಯು.